ಸಾರ್ವಜನಿಕರೇ ಎಚ್ಚರ, ಅಪ್ಪಿತಪ್ಪಿಯೂ ಕೂಡ ಈ ಬಣ್ಣದ ಬೆಲ್ಲವನ್ನ ಖರೀದಿಸಬೇಡಿ. ಇದು ಸ್ಲೋ ಪಾಯ್ಸನ್. ನೀವು ಖರೀದಿಸುವಂತಹ ಬೆಲ್ಲ ಬಣ್ಣದ್ದಾಗಿದೆಯಾ ಅಥವಾ ಆಕರ್ಷಕವಾದ ತಿಳಿ ಹಳದಿ ಬಣ್ಣದ್ದಾಗಿದೆಯಾ ಎಂದು ನಾವು ಬೆಲ್ಲದ ಬಣ್ಣ ವ್ಯತ್ಯಾಸದ ಹಿಂದಿನ ರಹಸ್ಯ ಹಾಗೆ ಅದರ ತಯಾರಿಕೆಯಲ್ಲಿ ಬಳಸುವ ರಾಸಾಯನಿಕಗಳ ಬಗ್ಗೆ ಕಲಿತೇವೆ. ಆರೋಗ್ಯಕರ ಜೀವನಕ್ಕೆ ಪೋಷಕಾಂಶಗಳಿಂದ ತುಂಬಿರುವ ನಿಜವಾದ ಬೆಲ್ಲವನ್ನ ಹೇಗೆ ಗುರುತಿಸುವುದು ಅಂತ ತಿಳಿದುಕೊಳ್ಳುವಂಥದ್ದು ಬಹಳನೇ ಮುಖ್ಯ. ಬಿಳಿ ಬೆಲ್ಲ ಇದು ಆರೋಗ್ಯಕ್ಕೆ ಹಾನಿಕಾರಕವೇ? ಬಿಳಿ ಅಥವಾ ತಿಳಿ ಹಳದಿ ಬೆಲ್ಲವನ್ನು ತಯಾರಿಸಲು ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ. ಇದು ನೋಡಲು ತುಂಬಾ ಆಕರ್ಷಕವಾಗಿರುತ್ತೆ. ರಾಸಾಯನಿಕಗಳ ಬಳಕೆ ಇದಕ್ಕೆ ಹೆಚ್ಚಾಗಿರುತ್ತೆ. ಬೆಲ್ಲಕ್ಕೆ ತಿಳಿ ಬಣ್ಣ ಮತ್ತು ಹೊಳಪನ್ನ ನೀಡಲು ಸೋಡಿಯಂ ಬೈಕಾರ್ಬೊನೇಟ್ ಮತ್ತು ಕ್ಯಾಲ್ಸಿಯಂ ಕಾರ್ಬೊನೇಟ್ ನಂತಹ ರಾಸಾಯನಿಕಗಳನ್ನು ಸೇರಿಸಲಾಗುತ್ತೆ. ಇದು ಬೆಲ್ಲದಲ್ಲಿರುವಂತಹ ನೈಸರ್ಗಿಕ ಪೋಷಕಾಂಶಗಳನ್ನು ನಾಶಪಡಿಸುತ್ತೆ. ಅಲ್ಲದೆ ಈ ರಾಸಾಯನಿಕ ಅವಶೇಷಗಳು ದೇಹಕ್ಕೂ ಕೂಡ ಹಾನಿಕಾರಕವಾಗಬಹುದು. ಅದಕ್ಕಾಗಿ ಬಿಳಿ ಬೆಲ್ಲವನ್ನ ತಪ್ಪಿಸುವಂಥದ್ದು ಬಹಳನೇ ಮುಖ್ಯ. ಇನ್ನು ಗಾಢ ಕಂದು ಅಥವಾ ಕಪ್ಪು ಬಣ್ಣದ ಮೂಲ ಬೆಲ್ಲವನ್ನ ಆರೋಗ್ಯಕರ ಅಂತ ಪರಿಗಣಿಸಲಾಗುತ್ತೆ. ಯಾವುದೇ ರಾಸಾಯನಿಕಗಳನ್ನ ಸೇರಿಸದೆ ನೈಸರ್ಗಿಕ ರೀತಿಯಲ್ಲಿ ಕಬ್ಬಿನ ರಸವನ್ನ ಕುದಿಸುವ ಮೂಲಕ ಇದು ತನ್ನ ಗಾಢ ಬಣ್ಣವನ್ನ ಪಡಿತದೆ. ಹಾಗಾಗಿ ಗಾಢ ಕಂದು ಬಣ್ಣ ಇರುವಂತಹ ಬೆಲ್ಲ ತುಂಬಾನೇ ಒಳ್ಳೆಯದು. ಇದು ನೈಸರ್ಗಿಕವಾಗಿ ತಯಾರಿಸಲಾಗಿರೋದ್ರಿಂದ ಇದು ನೈಸರ್ಗಿಕ ಪೋಷಕಾಂಶಗಳನ್ನ ಕೂಡ ಹೊಂದಿರುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.